ಲೋಕಸಭಾ ಚುನಾವಣೆಯಲ್ಲಿ ನಾವು ನಿಮಗೆ ಕೊಡ್ತೀವಿ. ಕರವೆಯ 70 ಲಕ್ಷ ಕಾರ್ಯಕರ್ತರೇನಿದ್ದಾರೆ ಆ ಕುಟುಂಬ ನಿಮಗೆ ಉತ್ತರವನ್ನ ಲೋಕಸಭೆಯಲ್ಲಿ ಕೊಡುತ್ತೆ. ಹತ್ತಿಕ್ತೀರಾ ಪೊಲೀಸ್ನವ್ರು ಬಿಟ್ಟು, ನಿಮ್ ಪೊಲೀಸ್ ವ್ಯವಸ್ಥೆ ಬಿಟ್ಟು ಹತ್ತಿಕ್ತೀರಾ? ಹಂಗಾರೆ ನಿಮಗೆ ಕನ್ನಡದ ನಾಮಫಲಕ ಬೇಡವಾ? ಕನ್ನಡದ ವ್ಯವಸ್ಥೆ ಬೇಡವಾ? ಬರೀ ನಿಮ್ಮ ಬೂಟಾಟಿಕೆನ ಕನ್ನಡದ ಅಭಿಮಾನ ಪ್ರೇಮ ಇದನ್ನು ಸಹಿಸಲ್ಲ. ನಾನು ನನ್ನ ಕಾರ್ಯಕರ್ತ ಕರೆ ಕೊಡ್ತೀನಿ. ನನ್ನ ಜೈಲು ಕಳಿಸಿರೋ ಚಿಂತೆ ಇಲ್ಲ. ಹೋಗ್ರಿ ನೀವು ನಗರಕ್ಕೆ ನುಗ್ಗ್ರಿ. ಎಲ್ಲಿ ಕನ್ನಡದ ನಾಮಫಲಕ ಇಲ್ಲ ಕಿತ್ತು ಎಸಿರಿ ಅಂತೇಳಿ ಕರೆ ಕೊಡ್ತೀನಿ. ದಿನನಿತ್ಯ ಕರ್ನಾಟಕ ಹೋರಾಟ ಮಾಡುತ್ತದೆ. ಕಡ್ಡಾಯ ಕನ್ನಡ ನಾಮಫಲಕ ಒತ್ತಾಯಿಸಿ ಕರ್ನಾಟಕ ಹೋರಾಟವನ್ನ ಸಿದ್ದರಾಮಯ್ಯನವರ ಸರ್ಕಾರ ಹತ್ತಿಕ್ಕುವಂತ ಕೆಲಸ ಮಾಡಿದೆ. ಒಂದು ಕಡೆ ಕಾನೂನನ್ನು ಜಾರಿ ಮಾಡುವಂತ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತರಕಾಗದೆ ಮೀನಮೇಷ ಎಣಿಸುವ ಸಂದರ್ಭದಲ್ಲಿ ಸರ್ಕಾರದ ಕಾನೂನನ್ನು ಜಾರಿಗೆ ತರಬೇಕು ಅಂತೇಳಿ ಹೋರಾಟ ಮಾಡುವಂತ ಕರ್ನಾಟಕ ರಾಷ್ಟ್ರ ವೇದಿಕೆ ಅಧ್ಯಕ್ಷರು ಮತ್ತು ಕಾರ್ಯಕರ್ತರನ್ನು ಬಂಧಿಸೋದ್ರ ಮೂಲಕ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಊಟಾಟಿಕೆ ನಾಟಕ ಮಾಡ್ತಾ ಇದೆ, ಕಣ್ಣೂರು ತಂತ್ರ ಮಾಡ್ತಾ ಇದೆ. ನಿಜಕ್ಕೂ ನಿಮಗೆ ಕಾಳಜಿ ಪ್ರೀತಿ ಕನ್ನಡದ ಬಗ್ಗೆ ಇದ್ದಿದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ವೇದಿಕೆ ಅಧ್ಯಕ್ಷರು ನಾರಾಯಣಗೌಡರು ಮತ್ತು ಕಾರ್ಯಕರ್ತರನ್ನು ಬಂಧಿಸ್ತಾ ಇರಲಿಲ್ಲ. ನಾವು ಯಾವುದೇ ದೇಶದ್ರೋಹದ ಕೆಲಸ ಮಾಡಿಲ್ಲ. ಕಡ್ಡಾಯ ಕನ್ನಡ ನಾಮಫಲಕ ಹಾಕಬೇಕು ಅಂತ ನಿಮ್ಮ ಸರ್ಕಾರಿ ಆದೇಶವನ್ನ ನಿಮ್ಮ ಸರ್ಕಾರದ ಅಧಿಕಾರಿಗಳು ಅದನ್ನು ಜಾರಿಗೆ ತಂದಿದ್ರೆ ನಾವ್ಯಾಕೆ ಹೋರಾಟ ಮಾಡ್ತಾ ಇದ್ವಿ? ನಿಮ್ಮ ಅಧಿಕಾರಿ ಶಾಹಿ ಜಿಡ್ಡು ಹಿಡಿದು ಕುಂತಿದೆ, ಲಂಚ ಗುಣಿತನದಲ್ಲಿ ತಾಂಡವಾಡ್ತಾ ಇದೆ. ಇವತ್ತು ಕಡ್ಡಾಯ ಕನ್ನಡ ನಾಮಫಲಕಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಷ್ಟ್ರ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ನಡೆಯುವಂತಹ ಹೋರಾಟವನ್ನ ಪೊಲೀಸ್ ವ್ಯವಸ್ಥೆ ಮೂಲಕ ಹತ್ತಿಕ್ಕುವಂತ ಕೆಲಸ, ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ದೂರನ್ನು ದಾಖಲಿಸಿಕೊಂಡು ಕೇಸನ್ನು ರಿಜಿಸ್ಟರ್ ಮಾಡುವಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ವೇದಿಕೆ ಲಕ್ಷಾಂತರ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಕನ್ನಡದ ಅನುಷ್ಠಾನ ಇದೇನಾ ಅನ್ನುವಂತ ಪ್ರಶ್ನೆಯನ್ನ ಚುನಾವಣೆ ಸಂದರ್ಭದಲ್ಲಿ ಕೇಳ್ತೀವಿ. ಬನ್ನಿ ಉತ್ತರ ಕೊಡುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಬೇಕಂತಕ್ಕಂಥ ಟಿ ಎ ನಾರಾಯಣಗೌಡರ ನಾಯಕತ್ವದ ಹೋರಾಟವನ್ನ ಹತ್ತಿಕ್ಕಿದೆ ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಅಭಿಮಾನವನ್ನು ಇಟ್ಕೊಂಡಿದ್ವಿ ನಾವೆಲ್ಲರೂ. ಎಲ್ಲೋ ಒಂದ್ ಕಡೆ ಈ ನಾಮಫಲಕ ಅಭಿಯಾನ, ಕನ್ನಡ ಕಡ್ಡಾಯ ನಾಮಫಲಕ ಅಭಿಯಾನಕ್ಕೆ ಅವರು ಸಹ ಬೆಂಬಲವನ್ನ ಕೊಟ್ಟಿದ್ರು. ಒಂದು ಕಡೆ ಬೆಂಬಲವನ್ನ ಕೊಟ್ಟು ಇನ್ನೊಂದು ಕಡೆ ನಮ್ಮನ್ನ ಅರೆಸ್ಟ್ ಮಾಡಿ ನಾವು ಜಾಗೃತಿ ಮೆರವಣಿಗೆ ಹೋಗುವಂತ ಸಾವಿರಾರು ಕಾರ್ಯಕರ್ತರನ್ನ ಇವತ್ತು ಬಂಧಿಸಿದ್ದಾರೆ ಕರ್ನಾಟಕ ಸರ್ಕಾರ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕೊಡುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮಾಲ್ ಆಗಿರ್ಬೋದು, ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ನಾಟಕೀಯ ಬೆಳವಣಿಗೆಯಲ್ಲಿ ಒಂದಷ್ಟು ಜನ ಬ್ಯಾನರ್ಗಳನ್ನ ಹಾಕೊಂಡಿದ್ದಾರೆ. ಮಾಲ್ ಆಫ್ ಏಷ್ಯಾ ಡಿಜಿಟಲ್ ಪರದೆ ಮೇಲೆ ಮಾಲ್ ಆಫ್ ಏಷ್ಯಾ ಅಂತ ಹೇಳಿ ಕನ್ನಡ ಹಾಕೊಂಡಿದ್ದಾರೆ. ಅದು ಯಾವಾಗ ಬೇಕೋ ಬದಲಾವಣೆ ಮಾಡಬಹುದು. ಆದ್ರೆ ಮಾಲ್ ಆಫ್ ಏಷ್ಯಾದ ಒಳಗಡೆ ನೂರಾರು ಕನ್ನಡವಿಲ್ಲದ ನಾಮಫಲಕಗಳಿದ್ದಾವೆ, ಕನ್ನಡಕ್ಕೆ ಅವಮಾನ ಆಗಿರೋ ನಾಮಫಲಕಗಳಿದ್ದಾವೆ. ಕೂಡಲೇ ಅವೆಲ್ಲವೂ ಬದಲಾವಣೆ ಆಗದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯವರನ್ನ, ನಾರಾಯಣಗೌಡರನ್ನ, ಕೆಲವು ಕಾರ್ಯಕರ್ತರನ್ನ ಒಂದಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂಧನ ಮಾಡಿರ್ಬೋದು. ಆದ್ರೆ
ಇನ್ನು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾ ಇರತಕ್ಕಂತ ನನ್ನ ಕರವೇ ಕಿಡಿಗಳನ್ನ ಬಂಧಿಸಲಿಕ್ಕೆ ನಿಮ್ ಕೈಯಲ್ಲಿ ಆಗೋದಿಲ್ಲ. ಅವರು ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ, ಅವರು ಮಾಡುವಂತ ಯಾವುದೇ ನಾಮಫಲಕಗಳಿಗೆ ಅಡ್ಡಿಪಡಿಸುವಂತ ಕೆಲಸಕ್ಕೆ ನೀವೇ ಹೊಣೆ ಆಗಿರ್ತೀರ ಅಂತಕ್ಕಂತ ಮಾತನ್ನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಹೇಳ್ತಿದ್ದೇವೆ. ಯಾಕಂದ್ರೆ ನಮ್ಮ ನಾಯಕರಾದಂತ ನಾರಾಯಣಗೌಡರು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡ್ರು, ನಾವು ಶಾಂತ ರೀತಿಯಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ ಒಂದಷ್ಟು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಸಹ ಪೊಲೀಸ್ ಅವರು ದೌರ್ಜನ್ಯವಾಗಿ ನಾರಾಯಣಗೌಡರನ್ನ ಹಾಗೂ ನಮ್ಮ ನಾಯಕರುಗಳನ್ನ ಬಂಧಿಸಿದ್ದಾರೆ. ಸಾವಿರಾರು ಕಾರ್ಯಕರ್ತರು ಇವತ್ತು ಬಂಧನಗೊಳಗಾಗಿದ್ದೇವೆ. ಬಂಧನ ಏನು ಹೊಸದಲ್ಲ, ಕೇಸ್ ಏನು ಹೊಸದಲ್ಲ, ಜೈಲೇನು ನಮಗೇನು ಹೊಸದಲ್ಲ. ಆದ್ರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನು ಹತ್ತಿಕ್ಕುವಂತ ರಾಜ್ಯ ಸರ್ಕಾರ ಕೆಲಸ ಮಾಡಿದೆ. ಮುಂದಿನ ದಿನಗಳಲ್ಲಿ ಎಷ್ಟು ದಿನ ಸ್ವಾಮಿ ನೀವು ಮಾಲ್ಗಳಿಗೆ ಭದ್ರತೆಯನ್ನ ಕೊಡ್ತೀರಾ? ಎಷ್ಟು ದಿನ ಸ್ವಾಮಿ ನೀವು ಅಂಗಡಿ ಮುಂಗಟ್ಟುಗಳಿಗೆ ಭದ್ರತೆಯನ್ನ ಕೊಡ್ತೀರಾ? ಮುಂದಿನ ದಿನಗಳಲ್ಲಿ ನೀವು ಕನ್ನಡ ಹಾಕ್ಲಿಲ್ಲ ಅಂದ್ರೆ ನೀವು ನಿಮ್ಮನ್ನ ಕರ್ನಾಟಕದಲ್ಲಿ ವಾಸ ಮಾಡಲಿಕ್ಕೆ ಬಿಡೋದಿಲ್ಲ. ನೀವೆಲ್ಲ ಗಂಟು ಮುಟ್ಟೆ ಕಟ್ಟಿಸುವಂತ ಕೆಲಸವನ್ನ ನಮ್ಮ ನಾಯಕರಾದಂತಹ ನಾರಾಯಣಗೌಡರ ನಾಯಕತ್ವದಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಓಕೆ, ಖಂಡಿತ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಹೋರಾಟಕ್ಕೆ ಸಿಬ್ಬಂದಿಯ ನಾರಾಯಣಗೌಡರಿಗೆ ಸಿಬ್ಬಂದಿಯ ನಾರಾಯಣಗೌಡರಿಗೆ ಆ ಬೋರ್ಡ್ಗಳೆಲ್ಲ ಆ ಬೋರ್ಡ್ಗಳು ಯಾವ್ದು ಇರಬಾರ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.